ಕೆಲವ್ರು ನೋಡ್ಕೊತಾರೆ, ಕೆಲವ್ರು ನೋಡ್ಕೊಳಲ್ಲ. ಆ ನೋಡ್ಕೊಂಡಿರುವಂಥವ್ರಿಗೆ ನಾನು ಹೇಳ್ತಾ ಇರೋದು, ನಾನು ಮಾಡಿರೋ ಕಷ್ಟ, ನಾನು ಪಟ್ಟಿರೋ ಕಷ್ಟ ನನಗೆ ಮಾತ್ರ ಗೊತ್ತು. ಅವ್ರು ಹೇಳ್ತಾರೆ, ಅವ್ರವ್ರ ಜೀವನ ಅವ್ರವ್ರು ರೂಪಿಸ್ಕೊತಾರೆ. ನನ್ನ ಜೀವನ ರೂಪಿಸ್ಕೊಳಕ್ಕೆ ನಾನು ಬಂದಿದ್ದೀನಿ. ಅದು ನನ್ನ ಹಕ್ಕು. ನನ್ನ ಬೇರೆ ಒಬ್ರು ಏನು ಮಾತಾಡೋದು ನನ್ನ ತಲೆಗೆ ಹಾಕ್ಕೊಳಲ್ಲ. ಅದೆಲ್ಲ ಸುಮ್ಮನೆ ವೇಸ್ಟ್ ಮಾತುಗಳು. ಅವೆಲ್ಲ ತಲೆಗೆ ಹಾಕ್ಕೊಂಡು ನಾವು ತಲೆ ಕೆಡ್ಸ್ಕೊಳೋ ಅಷ್ಟು ನಾನು ಪೆದ್ದಿನೂ ಅಲ್ಲ. ನಾನು SLC ಆದಮೇಲೆ ನಮ್ಮ ಅಕ್ಕನ ಮದುವೆಗೆ ತುಂಬಾ ಕಷ್ಟಪಟ್ಟು ಅವ್ರ ಬಾಣಂತನೆಲ್ಲ ಮಾಡಿದ್ದೀನಿ. ದುಡ್ಡು ಕೊಟ್ಟು ಸಾಲ ತೀರಿಸಿದ್ದೀನಿ. ನನ್ನ ಮಕ್ಕನ ಬಾಣಂತನ ಮಾಡೋಕೆ ನಾನು ಆ ಏಜಲ್ಲೇ, ಅಷ್ಟು ಏಜಲ್ಲೇ ಕಷ್ಟ ಕಂಡಿದ್ದೆ. ಒಬ್ರ ಹತ್ರ ಬಡ್ಡಿಗೆ ತಗೊಂಡು ನಮ್ಮ ಅಕ್ಕನ ಬಾಣಂತನ ಆದಮೇಲೆ ಅವ್ರ ಕಾಲು ಚೈನು, ಮಗುಗೆ ಕಾಲು ಚೈನು, ನಡು ಚೈನು ಮತ್ತು ಉಂಗುರ ಎಲ್ಲ ಕೊಡಿಸ್ಬೇಕು. ಅದಕ್ಕೆ ತಕ್ಕಂಥವ್ರು ಯಾರೂ ಕೊಡಿಸಿಲ್ಲ. ಹಂಗಾಗಿ ನಾನು ನಮ್ಮ 2ನೇ ಅಕ್ಕನೇ 3ನೇ ಅಕ್ಕಕ್ಕೆ ಎಲ್ಲ ನೋಡಿ ಮಾಡಿದ್ರಿ ಅಂದರೆ ದೊಡ್ಡಕ್ಕನೂ ಹೆಲ್ಪ್ ಮಾಡವ್ರೆ, ಮಾಡಿಲ್ಲ ಅಂತ ಇಲ್ಲ. ಪಾಪ ಅವರು ಸ್ವಲ್ಪ ಕಷ್ಟದಲ್ಲಿದ್ದರು ದೊಡ್ಡಕ್ಕ ಅವಾಗ. ಇನ್ನು ಕೆಲವೊಂದು ಬಾಣಂತನ ಮಾಡೋವಾಗ ಇನ್ನು ನಾವೇ ಮಾಡಿದ್ದಿತ್ತು. ಬೆಳಗ್ಗೆ ಎದ್ದು ನಮ್ಮ ಅಕ್ಕನ ಮಗುದು ಬೇದಿ ಬಟ್ಟೆ ಒಗೆದ್ಬಿಟ್ಟು ನಾನು ಕೂಲಿಗೆ ಹೋಗ್ತಾಯಿದ್ದೆ. SLC ಆದಮೇಲೆ 1 ವರ್ಷ ನಾನು ಕೂಲಿ ಮಾಡಿದ್ದೀನಿ. ಕೂಲಿ ಕೆಲಸ ಅಂದರೆ ಬರೀ ತೋಟದ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋಣ, ನಾನು ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಕಂಪ್ಯೂಟರ್ ಕ್ಲಾಸ್ ಮಾಡಿದೆ. ಬಟ್ ನಮ್ಮ ಮನೆ ಪರಿಸ್ಥಿತಿ ನೋಡಿ ನಾನು ಓದೋಕ್ಕಾಗಿಲ್ಲ. ಅದಾದಮೇಲೆ ನನಗೊಂದು ಗಾರ್ಮೆಂಟ್ಸ್ಗೆ ಸೇರಿಕೊಂಡೆ. ಸೇರ್ಕೊಂಡಿದ್ದಾದಮೇಲೆ ಚೆನ್ನಾಗಿ ದುಡಿತಾ ಇದ್ದೆ. ನಮ್ಮ ಅಮ್ಮನ ಪೇಮೆಂಟ್ ಸ್ಲಿಪ್ ಸಮೇತ ಫುಲ್ ಕೊಡ್ತಾಯಿದ್ದೆ ಅಮೌಂಟು. ₹1 ಎತ್ಕೊತ ಇರಲಿಲ್ಲ. ಮಂತ್ಲಿ ಇಷ್ಟು ಅಂತ ಕೊಡೋರು ನಮ್ಮ ಖರ್ಚಿಗೆ ನಮ್ಮಮ್ಮ. ಯಾಕಂದರೆ ನಮ್ಮ ಬಡಸ್ತಾನ ಆ ಥರ ಇತ್ತು. ಬಟ್ ನನ್ನ ಸ್ಟೋರಿ ನೋಡ್ಕೊಂಡು ಯಾರೂ ನಗಾಡಬೇಡಿ. ನಮ್ಮ ಕಷ್ಟ ಹಂಗಿತ್ತು. ನಾವು ಯಾವಷ್ಟು ಕಷ್ಟಪಟ್ಟವ್ರೆ, ನಮ್ಮಮ್ಮ ಇಷ್ಟು ನೋವು ತಿಂದವ್ರೆ ಅನ್ನೋ ಕಾರಣ ನಮಗೆ ಮಾತ್ರ ಗೊತ್ತಿರ್ತೈತೆ, ನೋಡೋರ್ಗೆ ಗೊತ್ತಾಗಲ್ಲ. ಅದಾದಮೇಲೆ ನಾನು ಗಾರ್ಮೆಂಟ್ಸ್ಗೆ ಹೋದ್ಮೇಲೆ ನಾನು ನಮ್ಮ ಅಕ್ಕ ಇಬ್ಬರು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. 2ನೇ ಅಕ್ಕ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಸಾಲಗಳೆಲ್ಲ ತೀರಿಸ್ಬಿಟ್ಟು ಒಂದು ಸ್ವಲ್ಪ ಜಾಗ ತಕ್ಕೊಂಡು ಬೇರೆ ಕಡೆ ಮನೆ ಕಟ್ಟೋಣ ಅಂತ ತಮಿಳ್ನಾಡಲ್ಲಿ ಮನೆ ಕಟ್ಟಿದ್ವಿ. ಕೆಲವ್ರು ಹೆಲ್ಪ್ ಮಾಡಿದ್ದೀರಿ ಅಂತಾರೆ, ಅದು ನನಗೆ ಗೊತ್ತಿಲ್ಲ. ನಾವು ಕಷ್ಟಪಟ್ಟು ಹೆಲ್ಪ್ ಮಾಡಿದ್ದೀನಿ, ಮನೆ ಕಟ್ಟಿದ್ದೀರಿ ನಮ್ಮಮ್ಮನ್ನ. ಕೆಲವೊಂದು ಮಾತುಗಳು ಅಂದವಾಗ ಕೆಲವರು ತುಂಬ ನೋವಾಗೈತೆ. ನನ್ನ ಜೀವನ ರೂಪಿಸ್ಕೊಳಕ್ಕೆ ನಾನು ಮದುವೆ ಮಾಡ್ಕೊಂಡೆ. ನಾನು 100% ಹೇಳ್ತಾಯಿದ್ದೀನಿ, ನಾನು ಲವ್ ಮ್ಯಾರೇಜ್ ಆಗಿರೋದು. ಇದರಲ್ಲಿ ಯಾರೂ ನನಗೆ ಸಪೋರ್ಟ್ ಮಾಡಿಲ್ಲ. ನಾನು ನನ್ನ ಗಂಡನೇ ಇಬ್ಬರು ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಇವಾಗ ಇನ್ನು ಮುಂದಕ್ಕೂ ಚೆನ್ನಾಗಿರ್ತೀವಿ. ಯಾರು ಹೆಲ್ಪು ತೊಗೊಂಡಿಲ್ಲ. ಯಾರು ಈ ಮ್ಯಾಟ್ರು, ನಾನು ಲವ್ ಮಾಡ್ತಾ ಇರೋ ಮ್ಯಾಟ್ರು ನಮ್ಮ ಅಕ್ಕವ್ರಿಗೆ ಗೊತ್ತಿರಲಿಲ್ಲ. ಕೆಲವರು ಆಡ್ಕೊಂಡವ್ರೆ. ನಾನು ಲವ್ ಮಾಡ್ತಾ ಇದ್ದಿತ್ತು ನಮ್ಮ ಅಕ್ಕವ್ರಿಗೆ ಗೊತ್ತು, ಅವರೇ ಮದುವೆ ಮಾಡ್ಸೋರಂತ. ನನ್ನ ಮದುವೆಗೆ ಯಾರೂ ಬಂದಿಲ್ಲ. ನನ್ನ ಫ್ಯಾಮಿಲಿಯವರು ಬಂದಿಲ್ಲ, ನನ್ನ ಗಂಡನ ಫ್ಯಾಮಿಲಿಯವರು ಬಂದಿಲ್ಲ. ನಾವಿಬ್ಬರೇ ಮದುವೆ ಮಾಡ್ಕೊಂಡಿದ್ದೀವಿ. ನಾವಿಬ್ಬರೇ ಚೆನ್ನಾಗಿ ಬದುಕ್ತಾ ಇದ್ದೀರಿ. ಬೇರೆ ಒಬ್ರಿಗೋಸ್ಕರ ನಾನು ಡಿಪೆಂಡ್ ಆಗೋದು ಇಲ್ಲ. ನನ್ನ ಜೀವನ ನಾನು ರೂಪಿಸ್ಕೊಳಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಇದುವರೆಗೂ ಯಾರ ಹತ್ರ ಹೋಗಿ ನನಗೆ ಅದಿಲ್ಲ ಇದಿಲ್ಲ, ನನ್ನ ಗಂಡ ನೋಡಲ್ಲ ಅಂತ ನನ್ನ ಕೈ ಚಾಚಿಲ್ಲ. ಅಷ್ಟು ಗಂಟ ನನ್ನ ಗಂಡನೂ ಬಿಟ್ಟಿಲ್ಲ. ಒಳ್ಳೆ ನಮ್ಮ ಯಜಮಾನ್ರು ಸಿಕ್ಕಿದ್ರು, ಒಳ್ಳೆಯವ್ರು ಸಿಕ್ಕಿದ್ರು. ನಮ್ಮಪ್ಪ ನಮ್ಮಮ್ಮ ನೋಡಿದ್ರು ಕೂಡ ಇಂಥ ಹುಡುಗ ಸಿಗ್ತಾ ಇರಲಿಲ್ಲ. ಬಟ್ ಅದೊಂದು ಏನು ಅಂದ್ರೆ ನಮ್ಮಪ್ಪ ನಮ್ಮಮ್ಮನಿಗೆ ನೋವಾಯಿತು. ನಾನು ಈ ಥರ ಮಾಡ್ಕೊಂಡಿತ್ತು. ಕೆಲವರು ನಮ್ಮಮ್ಮನಿಗೆ ತುಂಬಾ ಟಾರ್ಚರ್ ಕೊಟ್ಟವ್ರೆ. ಇಂಥ ಮಗಳನ್ನ ಎತ್ತಿದ್ಯಾ, ಅಂಥ ಮಗಳನ್ನ ಎತ್ಕೊಂಡಿದ್ಯಾ. ನಾನು ಬದುಕಿರುವಾಗೇ ಕೆಲವರು ನಾನು ಸತ್ತೋಗಿದ್ದೀನಿ ಅನ್ನೋ ರೇಂಜ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಬ್ಬರು ತೀರೋದ್ರು ಅಂತ ಅಂಟು ಕಳ್ಕೊಂಬಂದವ್ರೆ, ಸುತ್ತ ಕಳ್ಕೊಬಂದವ್ರೆ. ಅದೆಲ್ಲ ನನಗೆ ನೆನಪೈತೆ. ಅವ್ರದ್ದು ಮ್ಯಾಟ್ರ್ ನಂಗೆ ದೊಡ್ಡ ಮ್ಯಾಟ್ರಲ್ಲ. ಅವರೆಲ್ಲ ನನಗೆ ಬೇಕಾಗೂ ಇಲ್ಲ. ಅವರು ಬೇಡ, ಅವ್ರ ಸವಸ ಬೇಡ ಅನ್ನೋ ಕಾರಣಕ್ಕೆ ನಾನು ದೂರ ಬಂದಿದ್ದೀನಿ. ಅವರೆಷ್ಟು ಟಾರ್ಚರ್ ಕೊಟ್ಟವ್ರೆ ಅದಂತ. ಈ ವಿಡಿಯೋ ಅವರು ನೋಡ್ತಾ ಇರ್ತಾರೆ, ನೋಡಲಿ. ಬಟ್ ಅವ್ರಿಗೆ ಅರ್ಥ ಆಗುತ್ತೆ. ಅದು ಯಾರಂತ ನಿಮಗೂ ಒಂದು ದಿವಸ ಹೇಳ್ತೀನಿ ಫ್ರೆಂಡ್ಸ್, ನಾನು ಯಾರು ಈ ಥರ ಮಾಡಿದ್ರು ಅಂತ. ನಮ್ಮ ಅಕ್ಕವರಲ್ಲ, ನಮ್ಮ ಅಮ್ಮನೂ ಅಲ್ಲ, ಅದು ಬೇರೆ ಒಬ್ಬರು. ನಾನು ಈ ಥರ ಮಾಡಿದ್ದೀನಿ ಅಂದ್ಬಿಟ್ಟು ನನ್ನ ಜೊತೇಲಿ ಹುಡ್ತವ್ರೆ ಈ ಥರ ಮಾಡಿದ್ರು. ನಾನು ಸತ್ತೋಗಿದ್ದೀನಿ, ನಮ್ಮ ಪಾಲಕ್ಕೆ ಅವರಿಲ್ಲ, ನೀನು ಇಂಥ ಮಗಳನ್ನ ಎತ್ತಿದೀಯ ಅಂತ ನಮ್ಮ ಅಮ್ಮನಿಗೆ ವಿಷ ಕೊಟ್ಟಿರೋದು ಗೊತ್ತು ನನಗೆ. ನಮ್ಮ ಅಮ್ಮನಿಗೆ ಈ ಮ್ಯಾಟ್ರ್ ಗೊತ್ತಿಲ್ಲ. ನಾನು ಲವ್ ಮಾಡ್ತಾಯಿರೋ ಮ್ಯಾಟ್ರ್ ಗೊತ್ತಿಲ್ಲ, ನನ್ನ ಮದುವೆ ಮಾಡ್ಕೊಂಡಿರೋ ಮ್ಯಾಟ್ರು ಗೊತ್ತಿಲ್ಲ. ನಮ್ಮಮ್ಮ ಎಷ್ಟು ನೋವು ತಿಂತಾರಂತ ನನಗೆ ಯೋಚನೆ ಇತ್ತು. ಬಟ್ ನನ್ನ ಜೀವನ ನಾನು ರೂಪಿಸ್ಕೊಬೇಕು, ಬೇರೆ ಒಬ್ಬರು ನೋಡ್ಕೊಂಡಿರೋಕ್ಕಾಗಲ್ಲ. ನನ್ನ ಸಿಚುವೇಶನ್ ಆ ಥರ ಇತ್ತು. ನಾನು ಮದುವೆ ಮಾಡ್ಕೋಬೇಕಂದ್ರೆ ನನ್ನ ಸಿಚುವೇಶನ್ ಆ ಥರ ಇತ್ತು. ನಾನು ಮದುವೆನೇ ಮಾಡ್ಕೊಳ್ಳೇಬೇಕು. ನಾನು ಲವ್ ಮಾಡಿರೋ ಹುಡುಗನ ಮಾಡ್ಕೊಂಡಿಲ್ಲ, ಮುಂದೆ ನನ್ನ ಫ್ಯೂಚರು ಪ್ರಾಬ್ಲಮ್ ಆಗ್ತಾಯಿತ್ತು. ಅದೆಲ್ಲ ಯೋಚನೆ ಮಾಡಿನೇ ನಾನು ಮದುವೆ ಮಾಡ್ಕೊಂಡಿತ್ತು. ಕೊನೆಗೆ ನಮ್ಮಮ್ಮ ಹೇಳಿದ್ರು, ನಮ್ಮ ಅಕ್ಕ ನಮ್ಮ ಮನೆಯವರು 3 ವರ್ಷ ನನ್ನ ಜೊತೇಲಿ ಮಾತಾಡಿರಲಿಲ್ಲ. ನಮ್ಮ ಅಕ್ಕವರು ಆಮೇಲೆ ಮಾತಾಡಿದ್ರು. ನೀವೇ ನಿನ್ನ ತಂಗಿನ ಹಾಳು ಮಾಡಿದ್ದೀರಾ, ನೀವೇ ಕಳಿಸ್ಕೊಟ್ಟಿರ ಅಂತ ಕೆಲವು ಜನಗಳು ಅಂತಂದ್ರೆ ಆ ಕೇಳಿ ನನ್ನ ಮಕ್ಳು ಕೇಳ್ತಾ ಇದ್ದೀನಿ. ನಾನು ಈ ಥರ ನಾನು ಮಾತಾಡ್ತೀನಿ ಅಂತ ಅಂದ್ಕೋಬೇಡಿ ಪ್ಲೀಸ್. ನನಗೆ ಅಷ್ಟು ನೋವಾಯ್ತೈತೆ. ಕೆಲವು ನನ್ನ ಮಕ್ಳು ಆ ಥರ ಅಂದಿದ್ದಾರಲ್ಲ, ಅವರು ಕನ್ವಯಿಸ್ತದೆ ಈ ಮಾತು.
ಹೌದು, ನಾನು ಮಾಡ್ಕೊಂಡಿದ್ದೀನಿ, ನಾನು ಬದುಕ್ತಾ ಇದ್ದೀನಿ, ನನ್ನ ಇಷ್ಟ, ನನ್ನ ಹಣೆ ಬರದಲ್ಲಾಗೈತೆ, ನಾನು ಅನುಭವಿಸ್ತಾ ಇದ್ದೀನಿ. ಅದೆಲ್ಲ ನೀವೇನು ಕೇಳ್ತೀರ, ನನ್ನ ಹಣೆ ಬರದಲ್ಲಿತ್ತು, ನಾನು ಮಾಡ್ಕೊಂಡೆ. ಕೆಲವ್ರು ಹೇಳ್ತಾರೆ ತಪ್ಪು ಮಾಡಿಬಿಟ್ರು ಅಂತ. ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದ್ದೀನಿ, ನಾನು ಅನುಭವಿಸ್ತೀನಿ, ದೇವ್ರು ನನಗೆ ಶಿಕ್ಷೆ ಕೊಡ್ತಾನೆ, ನಾನು ಅನುಭವಿಸಿದ್ದೀನಿ. ಬೇರೆ ಒಬ್ರು ಹೇಳೋ ಅಂಥ ಮಾತೇ ಇಲ್ಲ. ನನ್ನ ಮುಂದೆ ಹಿಂದೆ ಅಂದಿರೋರೆಲ್ಲ ಇವಾಗ ನನ್ನ ಹತ್ರ ಬಂದವ್ರೆ. ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲ್ಲ. ಕೆಲವ್ರು ನನ್ನ ಹಿಂದೆ ಅಂದಿರೋರೆಲ್ಲ ಇವಾಗ ನಾನು ನೋಡಿ ಖುಷಿ ಪಡ್ತಾವ್ರೆ. ಫಸ್ಟೆಲ್ಲ ನಾನು ನೋಡಿ ಒಂಥರ ಕೇರ್ಲೆಸ್ ಮಾಡ್ತಾಯಿದ್ರು, ಇವಾಗ ನಾನು ನೋಡಿ ಖುಷಿ ಪಡ್ತಾ ಇದ್ದಾರೆ. ನಾವು ಚೆನ್ನಾಗಿದ್ರೇ ಎಲ್ಲರೂ ನಮ್ಗೆ ಇಲ್ಲಿ ಮರ್ಯಾದೆ ಕೊಡೋದು. ನಾವು ಚೆನ್ನಾಗಿಲ್ಲ ಅಂದರೆ ನಂಬಿಕೆ ಬರಲ್ಲ. ಇಲ್ಲಿ ಲವ್ ಮ್ಯಾರೇಜ್ ಆಗಿರೋದು ಮ್ಯಾಟ್ರ್ ಬರಲ್ಲ. ನೀನು ಲವ್ ಮ್ಯಾರೇಜ್ ಆಗಿರೋದು ಆ ಕ್ಷಣಕ್ಕೆ ಏನು ಬೇಕೋ ಮಾತಾಡ್ತಾರೆ, ಆಮೇಲೆ ದುಡ್ಡು ಮೇಲೆ ಡಿಪೆಂಡ್ ಆಗ್ತೈತೆ. ನಾವು ಯಾವ ಥರ ಬದುಕ್ತೀರಿ ಅನ್ನೋದು ಮೇಲೇ ಡಿಪೆಂಡ್ ಆಗ್ತೈತೆ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನು ಅಂದರೆ ತಾಯಿ ತಂದೆ ಇಷ್ಟಪಟ್ಟು ಮದುವೆ ಮಾಡಿ ಹುಡುಗಿಗೆ ಏನಾದರೂ ಕಷ್ಟ ಬಂದರೆ ಅವಳು ಮಾಡ್ಕೊಂಡಿರೋದು ಅವಳು ಅನುಭವಿಸ್ಲಿ ಅಂತ ಹೇಳ್ತಾರೆ. ಅದೇ ತಾಯಿ ತಂದೆ ಮದುವೆ ಮಾಡಿಕೊಟ್ಟು ಅವಳಿಗೆ ನಾನು ತೊಂದರೆ ಅಂದರೆ ನಿನ್ನ ಹಣೆ ಬರೇವ ಅಂತ ಹೇಳ್ತಾರಲ್ಲ, ಇದಕ್ಕೇನು ವ್ಯತ್ಯಾಸ ಐತೆ ಅವಾಗ? ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಏನೇ ಆದರೂ ಕಷ್ಟಪಡೋರು ನಾವು ಹೆಣ್ಮಕ್ಳು, ಬದುಕೋರು ನಾವು, ಬಾಳೋರು ನಮ್ಮ ಕೈಯಲ್ಲಿ ಇರ್ತೈತೆ. ಎಷ್ಟೇ ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡ್ರು ಗಂಡ ಹೆಂಡ್ತಿ ಬಾಳೋದ್ರ ಮೇಲೆ ಇರ್ತೈತೆ. ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ಕೊಂಡು ಬಿಟ್ಟಿರೋರು ಎಷ್ಟೋ ಜನ ಅವರೇ, ಜೊತೆಯಲ್ಲಿರೋರು ಎಷ್ಟೋ ಜನ ಅವರೇ, ಜೊತೆಯಲ್ಲಿದ್ದು ನಾಟಕ ಥರ ಇರೋರು ಎಷ್ಟೋ ಜನ ಅವರೇ. ಇನ್ನು ಲವ್ ಮ್ಯಾರೇಜು ಚಿಕ್ಕ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಮನೆಯವ್ರ ವಿರುದ್ಧ ಚೆನ್ನಾಗಿ ಬಾಳೋರು ಎಷ್ಟೋ ಜನ ಅವರೇ. ನಾನು ಏನಂದರೆ, ಒಂದು ಹಂತಕ್ಕೆ ನಾನು ಇಷ್ಟಪಟ್ಟವ್ರನ್ನ ಮದುವೆ ಮಾಡ್ಕೋಬೇಕು, ಒಬ್ಬರು ತಲೆನೋವಿಂದ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಮದುವೆ ಮಾಡ್ಕೊಂಡೆ. ಅದು ಯಾರು ಅಂತ ನೀವು ಕೆಟ್ಟದಾಗಿ ತಿಳ್ಕೊಬೇಡ್ರಿ. ಬೇರೆ ಯಾರನ್ನ ಲವ್ ಮಾಡೋಳಂತ ಅಲ್ಲ, ನಮ್ಮ ಮನೆಯವರಿಂದನೇ ಒಬ್ಬರದ್ದು ತಲೆನೋವು ಜಾಸ್ತಿ ಇತ್ತು ನನಗೆ. ಅವರು ಕೊಡೋ ಹಾಕೋಷ್ಟಿಟ್ಟು ಅವ್ರು ಮಾಡ್ತಾ ಇದ್ದಿತ್ತಲ್ಲ ನನಗೆ ಇಷ್ಟ ಆಗಿರಲಿಲ್ಲ. ಹಂಗಾಗಿ ನಾನು ಮದುವೆ ಮಾಡ್ಕೊಂಡೆ. ಅವ್ರು ನನ್ನ ಜೊತೆ ಮಾತಾಡಿದ್ರು ಆಯಿತು, ಮಾತಾಡಿಲ್ಲ ಅಂದರು. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಮಾಡ್ತಾಯಿದ್ದೀನಿ ಅಂತ ಅವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನನಗೇನು ಬೇಜಾರೇ ಇಲ್ಲ. ಯಾರ ಸವಸನೂ ಬೇಡ ನನಗೆ. ನಮ್ಮಪ್ಪ ನಮ್ಮಮ್ಮ ಅವರು ಕೊಡೋ ನೋವಿಂದ, ಅವ್ರು ಕೊಡೋ ಟೆನ್ಷನಿಂದ ಪಾರಾದರೆ ಸಾಕು ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡಿದ್ದೀನಿ. ನಾನು ಯೋಚನೆ ಮಾಡಿ ಅವರಷ್ಟು ಕೆಲಸ ಕೊಡ್ತಾಯಿದ್ರು. ನಮ್ಮಮ್ಮನಿಗೆ ಅಷ್ಟೇ ಗೊತ್ತು ಏನು ಅಂತ. ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತು, ಬೇರೆ ಒಬ್ರಿಗೆ ನೋಡೋರ್ಗೇನು ಗೊತ್ತು ಅದು. ನೀನು ಈ ಥರ ಕೆಲಸ ಮಾಡಿದೆ, ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ಟೆ ಅಂತ ಹೇಳ್ತಾರೆ. ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು ತಪ್ಪೇ, ಆದರೆ ನಾನು ಯೋಚನೆ ಮಾಡಿ ನನ್ನ ಫ್ಯೂಚರಾಗ ನಾನು ಚೆನ್ನಾಗಿರೋಬೇಕು ಅನ್ನೋ ಕಾರಣಕ್ಕೆ, ನಮ್ಮ ಮನೆಯವ್ರು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿದ್ದೀನಿ. ನಮ್ಮನೆ ಸಿಚುವೇಶನ್ ಒಂಥರ ಇತ್ತು, ಬೇರೆ ಒಬ್ಬರ ಮನೆ ಸಿಚುವೇಶನ್ ಆ ಥರ ಐತೆ. ನಮ್ಮಪ್ಪ ನಮ್ಮಮ್ಮ ಯಾವುದೇ ಕಾರಣಕ್ಕೂ ನೀವು ಲವ್ ಮ್ಯಾರೇಜ್ ಮಾಡ್ಕೊಡ್ರಿ ಅಂತ ಯಾರೂ ಹೇಳಲ್ಲ. ತಂದೆ ತಾಯಿನೂ ಹೇಳಲ್ಲ. ಎಷ್ಟೇ ಕಷ್ಟ ಆದರೂ ಒಂದು ಗಿಡದ ಕೆಳಗೆ ಆದರೂ ದೇವಸ್ಥಾನದಲ್ಲೂ ಮದುವೆ ಮಾಡಿಕೊಡ್ತಾರೆ. ನಮ್ಮ ಮನೇಲಿ ಆ ಥರ ಹೇಳಿಲ್ಲ. ನನಗಿಷ್ಟ ಇರಲಿಲ್ಲ ಅವ್ರು ಮಾಡೋ ಮದುವೆ, ಅವರು ಕೈಯಲ್ಲಿ ಅನ್ಸ್ಕೊಳೋ ಮಾತುಗಳು. ಹಂಗಾಗಿ ನಾನೇ ಮದುವೆ ಮಾಡ್ಕೊಂಡೆ. ನಮ್ಮ ಯಜಮಾನ್ರನ್ನ ಲವ್ ಮಾಡಿದ್ದೆ, ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಇವಾಗ ಸೂಪರಾಗಿ ನೋಡ್ಕೊತಾರೆ. ನನಗೆ ಫಸ್ಟ್ ಆಫ್ ಆಲ್ ನಮ್ಮ ಮನೆಯವರಿಂದ ತಲೆನೋವು ತಪ್ಪಿಸ್ಕೊಂಡ್ರೆ ಸಾಕು ಅಂತ. ನಮ್ಮ ಮನೆಯವರಂದರೆ ನಮ್ಮ ಅಕ್ಕವರಲ್ಲ, ಬೇರೆ ಒಬ್ಬರಿಂದ, ಅದೇ ಒಬ್ಬ ವ್ಯಕ್ತಿಯಿಂದ ತಪ್ಪಿಸ್ಕೊಂಡ್ರೆ ಸಾಕು ತಲೆನೋವು ಅಂತ ಆಯಿತು. ಇವಾಗ ನಾನು ಚೆನ್ನಾಗಿದ್ದೀನಿ. ಅವ್ರು ನನಗೆ ಬೇಕಾಗಿಲ್ಲ, ಅವರು ನನಗೆ ಸೆಕೆಂಡ್ರಿ. ಅವ್ರು ನನಗೇನು ಎಲ್ಲ, ಅವ್ರು ಬೇಕಾಗಿಲ್ಲ, ಅವ್ರ ಟಾಪಿಕ್ಕು ಬೇಕಾಗಿಲ್ಲ. ಆದರೆ ನನ್ನ ಅನುಭವದಲ್ಲಿ ಅವ್ರು ನನಗೊಂದು ದೊಡ್ಡ ತಲೆನೋವು ಪಾರ್ಟಿ. ಅವರು ನಮ್ಮ ಮನೆಯವ್ರಿಗೂ ಅಷ್ಟೇ. ಅವರಿಂದ ನಮಗೇನು ಬೆನಿಫಿಟ್ ಇಲ್ಲ. ಅವ್ರು ಚೆನ್ನಾಗವ್ರೆ, ನಾವು ಚೆನ್ನಾಗಿದ್ದೀರಿ. ಅವ್ರು ಎಲ್ಲಾದರೂ ಚೆನ್ನಾಗಿದ್ಕೊಂಡ್ಲಿ, ನನಗೆ ಅವ್ರ ಬಗ್ಗೆ ಬೇಡ. ನಮ್ಮ ಅಮ್ಮನಿಗೆ ಆ ಥರ ಕಷ್ಟ ಕೊಟ್ಟರು, ನಮಗೂ ಆ ಥರ ಕಷ್ಟ ಕೊಟ್ಟಿದ್ರು. ಅವ್ರು ಹೇಳ್ದಂಗೆ ಇರಬೇಕು, ಅವ್ರು ಹೇಳ್ದಂಗೆ ಮಾಡಬೇಕು ಅಂದರೆ ಕೆಲವೊಂದು ಆಗಲ್ಲ. ನಮ್ಗಿಷ್ಟ ಬಂದಷ್ಟು ಇರಬೇಕು, ನಮ್ಗಿಷ್ಟ ಬಂದಂಗೆ ನಾವು ಇರಬೇಕು. ಅವ್ರು ಹಾಕೋ ರೂಲ್ಸ್ ಎಲ್ಲ ನಾವು ಫಾಲೋ ಮಾಡ್ಕೊಂಡು ಇರೋಕ್ಕಾಗಲ್ಲ ಯಾವಾಗ್ಲೂ. ನಮ್ಮದೇ ಅಂತ ಒಂದು ಮನಸ್ಸು, ನಮ್ಮದೇ ಅಂತ ಫ್ರೀಡಮ್ ಇರ್ತೈತೆ. ಆ ಫ್ರೀಡಮ್ ಜೊತೆಗೆ ನಾನು ಇವಾಗ ಬದುಕ್ತಾ ಇದ್ದೀನಿ. ನಾನು, ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಅಕ್ಕ, ಇಷ್ಟೇ ನನ್ನ ಪ್ರಪಂಚ. ಅದು ಬಿಟ್ಟು ಇನ್ಯಾರೂ ಇಲ್ಲ. ಈ ವ್ಲಾಗಲ್ಲಿ ನಾನು ಏನಾದರೂ ತಪ್ಪು ಮಾಡಿದರೆ ಸಾರಿ. ಆದರೆ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಲ್ಲ ನೀವು, ನಿಮ್ಮ ಮನೇಲಿ ಯಾರು ಏನೂ ಅಂದಿಲ್ಲ ಅಂತ ಕೇಳ್ತೀರ. ನಮ್ಮ ಅಕ್ಕವರು ನಮ್ಮಮ್ಮ 3 ವರ್ಷ ನನ್ನ ಜೊತೆಲಿ ಮಾತಾಡಿರಲಿಲ್ಲ. ಇನ್ನು ಕೆಲವರು ಮಾತಾಡೋದೇ ಇಲ್ಲ, ಮಾತಾಡೋದು ಬೇಕಾಗೂ ಇಲ್ಲ. ಮಾತಾಡೋರು ಚೆನ್ನಾಗಿ ಮಾತಾಡೋಂಗಿದ್ರೆ ಮಾತಾಡಲಿ, ಇಲ್ಲಾಂದರೆ ಬೇಡ. ನನ್ನ ಸಾಯ್ಸೋಕ್ಕೆಲ್ಲ ನೋಡಿದ್ರು, ನಾನು ಸತ್ತೋಗಿದ್ದೀನಿ ಅಂತ ಸುತ್ತಕಲ್ಲ ಕಳೆದ್ರು, ಅಂಥವ್ರೆಲ್ಲ ನನಗೆ ಬೇಕಾಗೇ ಇಲ್ಲ. ಅವ್ರು ಬದುಕೋದು ಅವ್ರದ್ದು, ನಾನು ಬದುಕೋದು ನಂದು. ಯಾರು ಎಷ್ಟೇ ದೊಡ್ಡವರಾಗಿದ್ರು ನನ್ನ ಪ್ರೀತಿ ಮುಂದೆ ನಾನೇ ದೊಡ್ಡೋಳು. ಯಾಕಂದರೆ ನನ್ನ ಗಂಡ ನನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊತಾನೆ, ಚೆನ್ನಾಗಿ ನೋಡ್ಕೊತಾನೆ. ಒಂದು ನಂಬಿಕೆ. ನಾನು ಇವಾಗ ಮದುವೆ ಆಗಿ ನನಗೆ 13 ವರ್ಷ ಆಯಿತು. ನಾನು ಯಾವುದೇ ರೀತಿ ಒಬ್ಬರ ಹತ್ರ ನನ್ನ ಮನೇಲಿ ಈ ಥರ ಪ್ರಾಬ್ಲಮ್ಮು ಚಿಕ್ಕ ಪುಟ್ಟ ಮನೇಲಿ ಇರ್ತೈತೆ. ನಮ್ಮ ಮನೇಲಿ ಆ ಥರ ಈ ಚಿಕ್ಕ ಪುಟ್ಟ ಕೂಡ ಇಲ್ಲ, ಚೆನ್ನಾಗಿದ್ದೀವಿ ನಾವು.
ನಾನು ನೋಡಿ ಎಷ್ಟೋ ಜನ ಆಡ್ಕೊಂಡವ್ರೆ, ಅವಳು ಇಷ್ಟು ದಿನ ಇರ್ತಾಳೆ, ಓಡಿ ಬಂದುಬಿಡ್ತಾಳೆ, ಬಿಟ್ಬಿಡ್ತಾಳೆ ಅಂತ. ಎಲ್ಲ ಕಡೆಯೂ ಹಸ್ಬೆಂಡ್ ಕಡೆಯೂ ಮತ್ತು ನಮ್ಮ ಕಡೆ ನಮ್ಮ ಅಮ್ಮನ ಕಡೆಯೂ ಎಲ್ಲನೂ ಇದು ಮಾಡವ್ರೆ. ಬಟ್ ನಾವು ಚೆನ್ನಾಗಿ ಬಾಳ್ತಾ ಇದ್ದೀವಿ ಅಂತ ಅವ್ರಿಗೆ ಇವಾಗ ಗೊತ್ತಾಗೈತೆ. ಕೋಟಿ ಮದುವೆ ಮಾಡ್ಕೊಂಡ್ರು, ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡ್ರು ನಾವು ಬಾಳೋದ್ಮೇಲೆ ಇರ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ನನ್ನ ಸ್ಟೋರಿ ನೋಡಿ ಆಡ್ಕೋಬೇಡಿ, ದಯವಿಟ್ಟು ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು, ಇದೊಂದು ಮನವಿ. ನನ್ನ ಸ್ಟೋರಿ ಕೇಳಿ ಯಾರೂ ಆಡ್ಕೊಳ್ಳೋಕೆ ಹೋಗಬೇಡಿ. ನಂದು ಲವ್ ಮ್ಯಾರೇಜ್ ಆಗಿರೋದು. ನನ್ನ ಗಂಡ ನಾನು ತುಂಬ ಚೆನ್ನಾಗಿ ನೋಡ್ಕೊತಾನೆ. ನಾನಷ್ಟು ನಮ್ಮ ಅಕ್ಕನವ್ರಕ್ಕ ನಮ್ಮ ಯಜಮಾನ್ರಕ್ಕ ಅಷ್ಟೇ ನಾನು ರೆಸ್ಪೆಕ್ಟು, ಒಂದು ಮರ್ಯಾದೆ ಕೊಡ್ತೀನಿ. ಇನ್ನು ಮುಂದೆ ಯಾರು ನನಗೆ ರೆಸ್ಪೆಕ್ಟ್ ಕೊಡ್ತಾರೋ ಅವ್ರಿಗೆ ಕೊಡ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಆಗಿರೋರು ನಮ್ಮ ಅಕ್ಕನವರು, ನಮ್ಮ ಅಕ್ಕನವ್ರ ಮಗುವರು, ನಮ್ಮ ಯಜಮಾನ್ರು ಅಷ್ಟೇ ನನ್ನ ಜೀವನದಲ್ಲಿ ನನಗೆ ಇಂಪಾರ್ಟೆಂಟು. ಇನ್ನೊಬ್ಬರು ನನ್ನ ದೇವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದೊಡ್ಡ ಮಾವ, ದೊಡ್ಡಕ್ಕ ಅವರು ನನ್ನ ಪಾಲಿನ ದೇವರು. ಅವರು ನಾನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕವ್ರೆ. ಒಂದು ಜೊತೇಲಿ ಹುಟ್ಟಿರೋ ಅಣ್ಣ ತಮ್ಮಂದ್ರು ಕೂಡ ಯೋಗ್ತೇನಿಲ್ಲ, ನೋಡ್ಕೊಂಡು ಅಷ್ಟು ಯೋಗ್ತೇನಿಲ್ಲ. ನನ್ನ ಅಕ್ಕ, ನನ್ನ ಮಾವ ನನ್ನ ರಾಣಿ ಥರ ಬೆಳೆಸಿದ್ರು, ಚೆನ್ನಾಗಿ ನೋಡ್ಕೊಂಡ್ರು. ಅವರು ಮಗಳಿಗಿಂತ ತುಂಬ ಹೆಚ್ಚಾಗಿ ನೋಡ್ಕೊಂಡವ್ರೆ. ನಮ್ಮ ದೊಡ್ಡಕ್ಕ, ನಮ್ಮ ದೊಡ್ಡ ಮಾವನ್ಕ ನಾನು ಎಷ್ಟೇ ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಮ್ಮ ಮಾವ ಬಂದು ನನ್ನ ಪಾಲಕ್ಕೆ ಹಬ್ಬ. ಅವರು ನಮ್ಮಪ್ಪ ತೀರೋದ್ಮೇಲೆ ಅವರೇ ನಮ್ಮನ್ನು ನೋಡ್ಕೊಂಡಿದ್ದು. ಅವರೆಷ್ಟು ಕಷ್ಟಪಟ್ಟು ಸಾಕವ್ರು ಅಂತ ಗೊತ್ತು. ಬಟ್ ನಮ್ಮ ಮಾವಕ್ಕೂ ಬೇಜಾರಿತ್ತು. ನಮ್ಗೆ ಕೇಳ್ಬೋದಾಗಿತ್ತು, ನೀನು ಲವ್ ಮ್ಯಾರೇಜ್ ಮಾಡ್ಕೊಳೋದು ನಾನು ಹೇಳಿ ನಾವು ಅರೇಂಜ್ ಮ್ಯಾರೇಜ್ ಮಾಡ್ತೀರಿ ಅಂತ. ನಾನು ಹೇಳೋ ಸಿಚುವೇಷನ್ನಲ್ಲಿ ಇದ್ದಿಲ್ಲ, ನಾನು ಹೇಳಿಲ್ಲ. ಇದ್ರ ನೋಡಿ ಯಾರಾದರೂ ಬೇಜಾರು ಮಾಡ್ಕೊಂಡ್ರೆ ಅದು ಅವ್ರವ್ರ ಇಷ್ಟ. ನನ್ನ ಮನಸ್ಸಿನ ಸ್ಥಿತಿ ನಾನು ಹೇಳಿದ್ದೀನಿ ಇಲ್ಲಿ. ಬೇರೆ ಒಬ್ಬರ ಮನಸ್ಸಿನ ಸ್ಥಿತಿ ಕೇಳೋಕ್ಕೋದ್ರೆ ನಾವು ಆಗಲ್ಲ. ಬಟ್ ನಮ್ಮಮ್ಮ ತೀರೋದ್ರು. ನಮ್ಮಮ್ಮ ತುಂಬ ಚೆನ್ನಾಗಿದ್ರು. ನಮ್ಮಮ್ಮನ ಬಾಯಲ್ಲಿ ಹೇಳಿದ್ರು, ನಾವು ನೋಡಿದ್ರು ಇಂಥ ಹುಡುಗನ ಸಿಗ್ತಾ ಇರಲಿಲ್ಲ ನಿನ್ಕ ಅಂತ ಹೇಳಿದ್ರು. ಅದೊಂದು ಖುಷಿ ಐತೆ. ನಮ್ಮ ಯಜಮಾನ್ರು ಅಂದರೆ ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ. ನನ್ನ ಮಗಳು ಹುಟ್ಟೋ ತನಕ ಇದ್ರು. ನನ್ನ ಮಗಳಿಗೆ 1 ವರ್ಷ ಬರ್ತಡೇ ಆಗಿ 3 ತಿಂಗಳಿಗೆ ನಮ್ಮಮ್ಮ ತೀರೋದ್ರು. ಅದೊಂದು ಬೇಜಾರೈತೆ. ಆ ಬೇಜಾರು, ಆ ನೋವು ಕಳಿಯೋಕೆ, ಅದನ್ನು ಕವರ್ ಮಾಡೋಕ್ಕಂತ ನಮ್ಮ ಅಕ್ಕ, ನಮ್ಮ ಭಾವ ಇದ್ದಾರೆ. ನಮ್ಮ ಮಾವ ಮತ್ತು ನಮ್ಮ ಅಕ್ಕ ಅವರು ತುಂಬ ಕಷ್ಟಪಟ್ಟು ಸಾಕವ್ರೆ ನಮಗೋಸ್ಕರ. ನಮ್ಮ ಅಕ್ಕ ಇವಾಗೂ ಅವ್ರ ಖುಷಿ, ಅವ್ರ ಸಂತೋಷನೆಲ್ಲ ತ್ಯಾಗ ಮಾಡ್ತಾವ್ರೆ. ಸಾರಿ. ದೊಡ್ಡಕ್ಕ ತುಂಬ ಕಷ್ಟಪಟ್ಟವ್ರೆ. ಅವ್ರ ಮುಂದೆ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ದೊಡ್ಡ ಆಸೆ ನನ್ಕ. ನಮ್ಮ ಅಕ್ಕನ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನಾನು ಪ್ರೆಗ್ನೆಂಟಲ್ಲಿದ್ದವಾಗ ನನ್ಗೆ ಅಪ್ಪ ಅಮ್ಮನಿಲ್ಲ ಅನ್ನೋ ಕೊರತೆ ಕಾಡಿಲ್ಲ ನನ್ಕ. ನಮ್ಮ ದೊಡ್ಡಕ್ಕ ಮಗ ಚಿಕ್ಕವನಂತೂ ತುಂಬ ಇಷ್ಟಪಟ್ಟು ನನಗೇನು ಕಷ್ಟ, ಏನು ದುಃಖ, ಏನು ಬೇಕು ಏನು ಬೇಡ ಅಂತ ನೋಡಿರೋದಂದರೆ ನನ್ನ ಚಿಕ್ಕ ಮಗನೇ. ನನ್ನ ತಮ್ಮ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಮಗ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ತಮ್ಮ ಅಂತ ಹೇಳ್ತೀನಿ. ಯಾವ ಜನ್ಮದಾಗ ಪುಣ್ಯ ಮಾಡಿದ್ನೋ ಇವ್ರು ಸಿಕ್ಕಿರೋ ಅದೃಷ್ಟ ನನ್ಕ. ನಾನು ಮಾಡಿರೋ ಎಲ್ಲ ತಪ್ಪು, ಯಾವ ತಪ್ಪು ಮಾಡಿಲ್ಲ. ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು ಅದು ತಪ್ಪಂತ ನನಗೆ ಅನಿಸಲ್ಲ. ಬೇರೆ ಒಬ್ಬರಿಗೆ ತಪ್ಪಂದ್ರು ನನಗೆ ಗೊತ್ತಿಲ್ಲ, ಅದು ಅವ್ರ ಇಷ್ಟ. ಅದು ನನ್ನ ಮಕ್ಕನ ಮಗ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಂಡವನೇ ನನ್ನ. ನಮ್ಮ ಚಿಕ್ಕವನು ನರೇಶ್ ಅಂದ್ಬಿಟ್ಟು ಅವ್ರ ಹೆಸರು. ನನ್ನ ಪ್ರೆಗ್ನೆಂಟ್ ಇರುವಾಗ ನನ್ನ ಜೊತೇಲಿ ಯಾರೂ ಇಲ್ದಿದ್ದವಾಗ ನಮ್ಮ ಅಕ್ಕನ ಮಗ ಏನು ಬೇಕು ಏನು ಬೇಡ, ಒಂದು ತರಕಾರಿ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಬಟ್ಟೆ ಆಗಲಿ, ನಿನಗೆ ಏನು ಬೇಕು ನಾನು ಕೊಡಿಸ್ತೀನಿ, ನಾನು ಮಾಡ್ತೀನಿ ಅಂತ ನನ್ನ ಇದ್ರ ಜೊತೆ, ನನ್ನ ನೋವಿನ ಜೊತೆ ಅರ್ಥ ಮಾಡ್ಕೊಂಡಿರೋದು ನಮ್ಮ ಅಕ್ಕನ ಮಗ. ನಮ್ಮ ಯಜಮಾನ್ರು ನೋಡ್ಕೊತಾ ಇದ್ರು, ಆದರೆ ತಾಯಿ ತಂದೆ ಇಲ್ಲೋ ಅನ್ನೋ ಕಾರಣಕ್ಕೆ ಅಕ್ಕ ಮಾವನು ನೋಡ್ಕೊಂಡ್ರು. ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಚಿಕ್ಕ ಮಗ ನೋಡ್ಕೊಂಡವನೇ. ನನಗೆ ತುಂಬ ಇಷ್ಟ. ಅದೇ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ. ನನ್ನ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಪರಿಚಯ ಮಾಡಿದ್ದೀನಿ. ನನ್ನ ಕತೆ ಇಷ್ಟ ಆಗೈತೆ ಇವತ್ತಿನ ಬ್ಲಾಗ್. ಫ್ರೆಂಡ್ಸ್, ಇನ್ನು ಯಾರ್ಯಾರು ನನ್ನ ಚಾನಲ್ ನೋಡಿಲ್ಲ ಹೋಗಿ ಬೇಗ ನೋಡಿ ಪ್ಲೀಸ್. ಮಿಸ್ ಮಾಡಿದೆ ಈ ವಿಡಿಯೋ ನೋಡಿ. ಎಲ್ಲರ ಜೀವನದಲ್ಲೂ ಒಂಥರ ಅಂದರೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಇರ್ತೈತೆ. ನನ್ನದೇ ಟಫ್ ಆಗಿಲ್ಲ, ಕಷ್ಟ ಬೇರೆ ಒಬ್ಬರದು ಟಫ್ ಇರ್ತೈತೆ. ನನಗಿಂತ ಕಷ್ಟದಲ್ಲಿ ಬೆಳೆದಿರೋರು ಅವರೇ. ಬಟ್ ನಮ್ಮಿಂದೆ ಮಾತಾಡ್ಕೊಳೋ ಜನಗಳಿಗೆ ತಲೆ ಕೊಡಬಾರ್ದು ಯಾವತ್ತೇ ಆಗಲಿ. ನಮ್ಗೇನು ಅನ್ನಿಸ್ತೈತೋ ಅದು ಮಾಡಬೇಕು, ಅಷ್ಟೇ ನನ್ನ ಖುಷಿ.
ಇನ್ನು ನಾನು ನನ್ನ ಮಕ್ಕಳು ನನ್ನ ಗಂಡ ತುಂಬ ಚೆನ್ನಾಗಿದ್ದೀರಿ. ಇನ್ನು ನಮ್ಮ ಅತ್ತೆ ನಮ್ಮ ಮಾವನು ಚೆನ್ನಾಗಿ ನೋಡ್ಕೊತೀರಿ. ಅವರು ನಾನು ಚೆನ್ನಾಗಿ ನೋಡ್ಕೊತಾರೆ. ಅವ್ರದ್ದೇನು ಫಾಲ್ಟ್ ಇಲ್ಲ. ನನಗಂತ ಅತ್ತೆ ಸಿಕ್ಕಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅತ್ತೆ ತುಂಬ ಕ್ಲೋಸ್ ಆಗಿರ್ತಾರೆ ನನ್ನ ಜೊತೆ. ತುಂಬ ಬಾಂಡಿಂಗ್ ಐತೆ ನಮ್ಮ ಅತ್ತೆ ಜೊತೆ ನನಗೆ. ಅಮ್ಮ ಇಲ್ಲ ಅನ್ನೋ ಕೊರತೆ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಏನು ಬೇಕು ಏನು ಬೇಡ, ಯಾವ ಥರ ಇರಬೇಕು, ಹಿಂಗಿರಬೇಕು ಅನ್ನೋದು ನಮ್ಮ ಅತ್ತೆಗೆ ಚೆನ್ನಾಗಿ ಗೊತ್ತು. ಅವ್ರಿಗೂ ಹೆಣ್ಮಕ್ಳಿಲ್ಲ. ನಾನು ಅಷ್ಟೇ ಚೆನ್ನಾಗಿ ನೋಡ್ಕೊತೀನಿ. ನಮ್ಮ ಅತ್ತೆ ಕೂಡ ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಮಗಳಿಗಿಂತ ಹೆಚ್ಚಾಗಿ ಮಗಳಿದ್ದಿದ್ರು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರೆ ಇಲ್ಲೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ನನಗೇನು ಬೇಕು ಏನು ಬೇಡ ಅಂತ ಕೊಡಿಸೋದು. ನಮ್ಮ ಯಜಮಾನ್ರಿಗಿಂತ ಜಾಸ್ತಿ ಬಾಂಡಿಂಗ್ ನಮ್ಮ ಅತ್ತೆ ಹತ್ರ ಐತೆ ನನಗೆ. ನನ್ನ ಅತ್ತೆ ಸಿಕ್ಕಾಗ ನಾನು ಪುಣ್ಯ ಮಾಡಿದ್ದೀನಿ. ನಾನೇ ಪುಣ್ಯವಂತೆ. ಯಾಕಂದರೆ ಲವ್ ಮ್ಯಾರೇಜ್ ಆಗಿ ಬೇರೆಯೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇರ್ತೈತೆ. ನನ್ನ ಮನೆಯಲ್ಲಿ ಆ ಥರ ಇಲ್ಲ. ನಮ್ಮ ಅತ್ತೆ ನಮ್ಮ ಮಾವ ಚೆನ್ನಾಗವ್ರೆ, ಚೆನ್ನಾಗಿ ನೋಡ್ಕೊತಾರೆ. ಅದೊಂದು ಖುಷಿ ಐತೆ ನನಗೆ. ನಮ್ಮ ಅತ್ತೆ ನನ್ನ ಜೊತೆಯಲ್ಲಿ ಇರೋದೇ ನನಗೆ ಖುಷಿ. ಅದೊಂದು ಖುಷಿ ಬಿಟ್ಟು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅತ್ತೆ ಸೊಸೆ ಇಬ್ಬರು ಚೆನ್ನಾಗಿದ್ದರೆ ಮಗನಿಗೆ ಏನೂ ತೊಂದರೆ ಇಲ್ಲ ಅಂತಾರೆ. ಅದು 100%. ನಮ್ಮ ಅತ್ತೆ ನನ್ನ ಜೊತೆಲಿ ಚೆನ್ನಾಗಿರ್ತಾರೆ. ನಾನು ಕೂಡ ಅವ್ರ ಜೊತೆಲಿ ಚೆನ್ನಾಗಿರ್ತೀನಿ. ಚಿಕ್ಕ ಪುಟ್ಟ ಏನಾದರೂ ಇಬ್ಬರಿಗೂ ಮನಸ್ತಾಪ ಬಂದರೂ ಅಷ್ಟೇ ನಾನೇ ಮಾತಾಡಿಸ್ತೀನಿ. ನಮ್ಮ ಅತ್ತೇನೂ ಮಾತಾಡಿಸ್ತಾರೆ. ಆ ಥರ ಏನು ಮನಸ್ಸಲ್ಲಿ ಇಟ್ಕೊಳಲ್ಲ. ಆ ಕ್ಷಣಕ್ಕೆ ಏನಾಯ್ತು ಅದು ಮಾತಾಡ್ಬಿಟ್ಟು. ನಮ್ಮ ಅತ್ತೆ ಒಂದು ತಾಯಿ ನನಗೆ, ನಮ್ಮ ಅಕ್ಕ ದೊಡ್ಡಕ್ಕ ಒಂದು ತಾಯಿ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವನದ ಕತೆ ಇದು. ನಿಮಗೂ ಯಾವ್ಯಾವ ಥರ ಆಯಿತು ನೀವು ಹಂಚ್ಕೊಳ್ರಿ. ನಿಮ್ಮ ಜೀವನ ಕತೆ ನಾನು ನೋಡ್ತೀನಿ. ನನ್ನ ಜೀವನ, ನನ್ನ ಲೈಫ್ ಸ್ಟೋರಿ ನೀವು ನೋಡಿರಿ. ಇನ್ನು ಕೆಲವೊಂದು ಘಟನೆಗಳವೆ, ನಾನು ಅದನ್ನು ಮುಂದೆ ಹೇಳ್ಕೊತೀನಿ. ಒಂದೇ ಸರಿ ಹೇಳಿದ್ರೆ ಚೆನ್ನಾಗಿರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಒತ್ತಿ. ನಾನು ಲೈವ್ ವಿಡಿಯೋ, ಫೇಸ್ ವಿಡಿಯೋ ಮಾಡಿದ್ದೀನಿ. ಯಾವ ಥರ ಐತೆ ಅಂತ ಹೇಳಿ. ನನ್ನ ಕಷ್ಟ ಸುಖ ಎಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಅದನ್ನು ನೋಡಿ ಹಡ್ಕೋಬೇಡಿ. ದಯವಿಟ್ಟು ನಿಮ್ಗೆ ಏನು ಅನ್ನಿಸ್ತಾಯಿತ್ತೋ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಏನಾದರೂ ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿರೋ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.